ಅರಕಲಗೂಡಿನ ಜೆಡಿಎಸ್ ಕಾರ್ಯಕರ್ತನೊಬ್ಬನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ಸೂರಜ್ ರೇವಣ್ಣ 14 ದಿನಗಳ ಕಾಲ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸೂರಜ್ ರೇವಣ್ಣಗೆ ನ್ಯಾಯಾಂಗ ಬಂಧನ ವಿಧಿಸಿದ ಜಡ್ಜ್ 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ಇವತ್ತು ಬೆಳಗ್ಗೆ ಹಾಸನದಲ್ಲಿ ಸೂರಜ್ ರೇವಣ್ಣನನ್ನ ಪೊಲೀಸರು ಬಂಧಿಸ್ತಾರೆ. ಅದಾದ ನಂತರ ಹಿಮ್ಸ್ನಲ್ಲಿ ಮೆಡಿಕಲ್ ಟೆಸ್ಟ್ ಆದ ಬಳಿಕ ಹಾಸನದಿಂದ ಬೆಂಗಳೂರಿಗೆ ಸೂರಜ್ ರೇವಣ್ಣನನ್ನ ಸಿಐಡಿ ಪೊಲೀಸರು ಕರೆತಂದಿದ್ದಾರೆ. 42ನೇ ಎಸಿಎಂಎಂ ನ್ಯಾಯಾಧೀಶರ ಮುಂದೆ ಸೂರಜ್ ರೇವಣ್ಣನನ್ನ ಹಾಜರುಪಡಿಸಲಾಯಿತು. ಕೋರಮಂಗಲದ ಎನ್ಜಿವಿಯಲ್ಲಿರೋ ನ್ಯಾಯಾಧೀಶರ ನಿವಾಸ. ಸೂರಜ್ ರೇವಣ್ಣಗೆ 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಆದೇಶವನ್ನ ಹೊರಡಿಸಿದ್ದಾರೆ ನ್ಯಾಯಾಧೀಶರು. ನ್ಯಾಯಾಂಗ ಬಂಧನದ ಬೆನ್ನಲ್ಲೇ ಪರಪ್ಪನ ಅಗ್ರಹಾರಕ್ಕೆ ಸೂರಜ್ ರೇವಣ್ಣ ಶಿಫ್ಟ್. ಪರಪ್ಪನ ಅಗ್ರಹಾರ ಜೈಲಿನತ್ತ ಸೂರಜ್ ರೇವಣ್ಣನನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಬೆಳಗ್ಗೆ ಸೂರಜ್ ರೇವಣ್ಣನನ್ನ ಹೊಳೆನರಸೀಪುರ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅದಾದ ಬಳಿಕ ಹಿಮ್ಸ್ನಲ್ಲಿ ಮೆಡಿಕಲ್ ಟೆಸ್ಟ್ಗೆ ಸೂರಜ್ ರೇವಣ್ಣನನ್ನ ಒಳಪಡಿಸ್ತಾರೆ ಪೊಲೀಸರು. ಬಳಿಕ ಮಧ್ಯಾಹ್ನ ಹಾಸನದಿಂದ ಬೆಂಗಳೂರಿನ ಕೋರಮಂಗಲದಲ್ಲಿರುವ 42ನೇ ಎಸಿಎಂಎಂ ನ್ಯಾಯಾಧೀಶರ ಮುಂದೆ ಸೂರಜ್ ರೇವಣ್ಣನನ್ನ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರಾದ ಶಿವಕುಮಾರ್ ಸೂರಜ್ ರೇವಣ್ಣಗೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನ ಪ್ರಕಟ ಮಾಡಿದರು. ನ್ಯಾಯಾಂಗ ಬಂಧನ ಆದೇಶದ ಬೆನ್ನಲ್ಲೇ ಸೂರಜ್ ರೇವಣ್ಣನನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಆ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಪೊಲೀಸ್ ವಾಹನದಲ್ಲಿ ಸೂರಜ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್. ಈಗಾಗಲೇ ದೇಶಾದ್ಯಂತ ಪೆನ್ ಡ್ರೈವ್ ಪ್ರಕರಣದಲ್ಲಿ ಸುದ್ದಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ತಮ್ಮ ಆತ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾನೆ. ಈಗ ಸೂರಜ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿಗೆ ಸೂರಜ್ ರೇವಣ್ಣನನ್ನ ಪೊಲೀಸರು ಕರೆದುಕೊಂಡು ಹೋಗ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ ಜೈಲಿಗೆ ಶಿಫ್ಟ್ ಆಗಲಿರುವ ಸೂರಜ್ ರೇವಣ್ಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಬೆಳಿಗ್ಗೆ ಅರೆಸ್ಟ್, ಈಗ ನ್ಯಾಯಾಂಗ ಬಂಧನ. ಎಷ್ಟೊತ್ತಾಗುತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಸೂರಜ್ ರೇವಣ್ಣನನ್ನ ಶಿಫ್ಟ್ ಮಾಡೋದಕ್ಕೆ? ಏನಾಯ್ತು ಇವತ್ತು ನ್ಯಾಯಾಧೀಶರ ಮುಂದೆ? ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗಿಯೂ ವೀಣಾ, ಏನು ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು ಸೂರಜ್ ರೇವಣ್ಣನ ಬಂಧನ ಮಾಡಿ ಒಂದು ವಿಚಾರಣೆಗೆ ಒಳಪಡಿಸಿದ್ರು ಇವತ್ತು. ಆದರೆ ಇವತ್ತು ಆತನನ್ನ ಬಂಧನ ಮಾಡಿದ ಕೆಲವೇ ಗಂಟೆಗಳಲ್ಲಿ ಒಂದು ಸಿಐಡಿಗೆ ಈ ಒಂದು ಪ್ರಕರಣ ವರ್ಗಾವಣೆ ಆಗುತ್ತೆ. ಹೀಗಾಗಿ ಸಾಧಾರಣವಾಗಿ ಆರೋಪಿಗೆ ಒಂದು ಮೆಡಿಕಲ್ ಟೆಸ್ಟ್ ಮಾಡಿ ಯಾವ ರೀತಿಯಾಗಿ ನ್ಯಾಯಾಂಗದ ಮುಂದೆ ನಿಲ್ಲಿಸ್ತಾರೆ, ಅದೇ ರೀತಿಯಾಗಿ ಇವತ್ತು ಸೂರಜ್ ರೇವಣ್ಣನ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು ಇಲ್ಲಿ ಆತ ಜನಪ್ರತಿನಿಧಿ ಅಂದ್ರೆ ಆತ MLC ಆದ ಕಾರಣದಿಂದಾಗಿ ಆತನನ್ನ ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಧೀಶರ ಮುಂದೆ ಇವತ್ತು ಹಾಜರುಪಡಿಸಲಾಯಿತು. ಕೋರಮಂಗಲದಲ್ಲಿರುವಂತಹ ಏನು ನ್ಯಾಯಾಧೀಶರ ಮನೆಯಲ್ಲಿ ಇವತ್ತು ಹಾಜರುಪಡಿಸಲಾಯಿತು. ಸಾಧಾರಣವಾಗಿ ಸಿಐಡಿಗೆ ಈಗಾಗಲೇ ಪ್ರಕರಣ ವರ್ಗಾವಣೆ ಆಗಿದೆ. ಹೀಗಾಗಿ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು ವಿಚಾರಣೆ ಮಾಡುವಂತ ಅವಶ್ಯಕತೆ ಇಲ್ಲ. ಹೀಗಾಗಿ ಅವರು ಸಿಐಡಿಗೆ ಎಲ್ಲ ಪ್ರಕರಣದ ಫೈಲ್ಗಳನ್ನ ಅಲ್ಲಿಗೆ ವರ್ಗಾವಣೆ ಮಾಡಬೇಕಾಗತ್ತೆ. ಅಧಿಕೃತವಾಗಿ ಇನ್ನೂ ಸಿಐಡಿಗೆ ಪ್ರಕರಣ ವರ್ಗಾವಣೆ ಆಗಿಲ್ಲ, ಅಂದ್ರೆ ಫೈಲ್ ಹಸ್ತಾಂತರ ಆಗಿಲ್ಲ. ಹೀಗಾಗಿ ಅವರು ಇವತ್ತು ಕಸ್ಟಡಿಗೆ ಕೇಳಿಲ್ಲ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು. ಹೀಗಾಗಿ ನ್ಯಾಯಾಧೀಶರು ಅವರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿರುವಂತದ್ದು. ಈ 14 ದಿನಗಳ ಸಮಯದಲ್ಲಿ
CID ಅಧಿಕಾರಿಗಳು ಸೂರಜ್ ರೇವಣ್ಣ ಅವರ ವಿಚಾರಣಾ ಅವಶ್ಯಕತೆ ಏನಾದರೂ ಇದ್ರೆ ಅವರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುವಂತದ್ದು. ಹೀಗಾಗಿ ಈಗಾಗಲೇ ಏನು ಸೂರಜ್ ರೇವಣ್ಣ ಜೈಲಿನತ್ತ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಜೈಲು ತಲುಪಲಿದ್ದಾರೆ. ಅಲ್ಲಿ ನ್ಯಾಯಾಂಗ ಬಂಧನ ಅವರಿಗೆ 14 ದಿನಗಳ ಕಾಲ ಈಗಾಗಲೇ ವಿಧಿಸಿರುವಂತದ್ದು. ಒಟ್ಟಾರೆಯಾಗಿ ಇವತ್ತು ಏನು ಸೂರಜ್ ರೇವಣ್ಣ ಬಂಧನ ಆಯಿತು, ಇವತ್ತೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರುವಂತದ್ದು, ಇವತ್ತೇ ಅವರು ಜೈಲು ಪಾಲಾಗಿರುವಂತದ್ದು. ಸಹವೀಣ ಎಸ್ ಹರೀಶ್, ಅಂದ್ರೆ CIDಗೆ ಪ್ರಕರಣ ಅಧಿಕೃತವಾಗಿ ವರ್ಗಾವಣೆ ಆಗದ ಹಿನ್ನೆಲೆಯಲ್ಲಿ CID ಅಧಿಕಾರಿಗಳು ವಶಕ್ಕೆ ಪಡೀಲಿಲ್ಲ. ಸೊ ನ್ಯಾಯಾಧೀಶರು ಕೂಡ ಈ ಒಂದು ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅನ್ನೋದಕ್ಕೆ ಅವರು ಹೊರಡಿಸಿದಂತಹ ಆದೇಶದಿಂದ ಕ್ಲಿಯರ್ ಆಗುತ್ತಲ್ವಾ? ಖಂಡಿತವಾಗೂ ವೀಣಾ, ಯಾಕಂದ್ರೆ ಈಗಾಗಲೇ ಏನು ಹೊಳೆನರಸೀಪುರ ಪೊಲೀಸರು CIDಗೆ ವರ್ಗಾವಣೆ ಆದಂತಹ ಹಿನ್ನೆಲೆಯಲ್ಲಿ ಅವರು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಅವರು ತಮ್ಮ ಕಸ್ಟಡಿಗೆ ಕೇಳಿಲ್ಲ. ಹೀಗಾಗಿಯೇ ನ್ಯಾಯಾಧೀಶರು ಅವರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿರುವಂತದ್ದು. ಸಾಧಾರಣವಾಗಿ ಒಂದು ವೇಳೆ ಏನಾದರೂ CID ಅಧಿಕಾರಿಗಳ ವಶದಲ್ಲಿದ್ರೆ ಅವರು ತಮ್ಮ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಹೆಚ್ಚಾಗಿತ್ತು. ಆದರೆ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರೇ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಹಿನ್ನೆಲೆಯಲ್ಲಿ ಅವರು ಏನು ತಮ್ಮ ಕಸ್ಟಡಿಗೆ ಅವಶ್ಯಕತೆ ಇಲ್ಲದ ಕಾರಣ ಅವರು ಕಸ್ಟಡಿಗೆ ಕೇಳಿಲ್ಲ. ಈ ರೀತಿಯಾಗಿ ಆರೋಪಿಯನ್ನ ಬಂಧನ ಮಾಡಿದ್ದೇವೆ ಅಂತ ಹೇಳಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಕಸ್ಟಡಿಗೆ ಯಾವಾಗ ಅಧಿಕಾರಿಗಳು ಕೇಳಿಲ್ಲ ಅವರಿಗೆ ಇದ್ದಂಥ ಆಪ್ಷನ್ನು ನ್ಯಾಯಾಂಗ ಬಂಧನಕ್ಕೆ ನೀಡುವಂಥದ್ದು. ಹೀಗಾಗಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ. ಇವತ್ತು ಜೈಲಿಗೆ ಸಹ ಈಗಾಗಲೇ ಅಧಿಕಾರಿಗಳು ಅಂದರೆ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು ಇವತ್ತು ಜೈಲಿಗೆ ಅವರನ್ನ ಬಿಡ್ತಾರೆ. ಆದರೆ ಅಧಿಕೃತವಾಗಿ ಯಾವಾಗ CID ಈಗಾಗಲೇ ಆದೇಶ ಹೊರಡಿಸಿದ್ದಾರೆ, ಅಂದರೆ CIDಗೆ ಈ ಒಂದು ಪ್ರಕರಣ ಹಸ್ತಾಂತರ ಮಾಡಬೇಕು ಅಂತೇಳಿ. ಆದರೆ ಇವತ್ತು ಭಾನುವಾರ ಆದ ಕಾರಣ ಅಧಿಕಾರಿಗಳು ಇರೋದಿಲ್ಲ, ಜೊತೆಗೆ ಒಂದಷ್ಟು ಫೈಲ್ ಬರಬೇಕಾಗುತ್ತೆ. ಹೀಗಾಗಿ ಎಲ್ಲ ಏನು ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು ಎಲ್ಲ ಅವರು ವಿಚಾರಣೆ ಮಾಡಿದಂಥ ವಿಚಾರ ಎಲ್ಲವನ್ನ ಸೇರಿ ಒಟ್ಟಾರೆಯಾಗಿ CIDಗೆ ಪ್ರಕರಣವನ್ನ ನೀಡಬೇಕಾಗುತ್ತೆ. ಹೀಗಾಗಿ ಅವರು ಅಧಿಕೃತವಾಗಿ ಅವರ ಕೈಗೆ ಫೈಲ್ ಸೇರೋದಕ್ಕೆ ಇನ್ನೊಂದು ಕೆಲವೊಂದಷ್ಟು ಗಂಟೆಗಳು ಬೇಕಾಗ್ಬೋದು, ಅಥವಾ ನಾಳೆ ಅವರ ಕೈ ಸೇರ್ಬೋದು. ಹೀಗಾಗಿ ಅವರು CID ಅಧಿಕಾರಿಗಳು ಬಂದಿರಲಿಲ್ಲ. ಹೀಗಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅವರನ್ನ ಕಸ್ಟಡಿಗೆ ಕೇಳಿರೋದಿಲ್ಲ. ಹೀಗಾಗಿ ನ್ಯಾಯಾಧೀಶರು ಅವರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿರುವಂತದ್ದು. ಬಹುತೇಕ ನಾಳೆ ಏನಾದರೂ CID ಅಧಿಕಾರಿಗಳು ಸೂರಜ್ ರೇವಣ್ಣ ಮತ್ತೆ ಕಸ್ಟಡಿಗೆ ಪಡೆಯುವಂತ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ವೀಣಾ ಎಸ್ ಹರೀಶ್, ಈಗ ನಿನ್ನೆ ಸಂಜೆ ಸೂರಜ್ ರೇವಣ್ಣ ಪೊಲೀಸ್ ಠಾಣೆಗೆ ಹೋಗಿದ್ದು ದಾಖಲೆಯನ್ನ ಕೊಡೋದಕ್ಕೆ, ಆಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಕೊಡೋದಕ್ಕೆ ಸಂತ್ರಸ್ತನ ವಿರುದ್ಧವಾಗಿ. ಆದರೆ ಪೊಲೀಸರು ಸೂರಜ್ ರೇವಣ್ಣನನ್ನೇ ಅರೆಸ್ಟ್ ಮಾಡಿಬಿಡ್ತಾರೆ. ಸೊ ಸೂರಜ್ ರೇವಣ್ಣ ವಿಚಾರಣೆ ಕೂಡ ಮಧ್ಯರಾತ್ರಿಯವರೆಗೂ ಕೂಡ ನಡೆಯುತ್ತೆ. ಸೊ ಸೂರಜ್ ರೇವಣ್ಣ ಅರೆಸ್ಟ್ಗೆ ಪ್ರಮುಖ ಕಾರಣ ಏನು? ವೀಣಾ, ಈಗಾಗಲೇ ಏನು ಅವರ ಮೇಲೆ 377 ಸೇರಿದಂತೆ ಹಲವು ಸೆಕ್ಷನ್ಗಳು, ಗಂಭೀರ ಸ್ವರೂಪದ ಸೆಕ್ಷನ್ಗಳನ್ನು ಈಗಾಗಲೇ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು ಅವ್ರ ಮೇಲೆ ಒಂದು FIR ಅನ್ನು ದಾಖಲು ಮಾಡಿ, ಜೊತೆಗೆ ಇವತ್ತು ಬೆಳಗ್ಗೆಯೂ ಸಹ ಈಗಾಗಲೇ ಸಂತ್ರಸ್ತರ ಒಂದು ವೈದ್ಯಕೀಯ ಪರೀಕ್ಷೆಗೂ ಒಳಪಡಿಸಿದ್ರು. ಅದರಂತೆ ಅವರನ್ನು ಬಂಧನ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇತ್ತು. ಯಾಕಂದರೆ ಇದರಲ್ಲಿ ನಾನ್ ಬೇಲೆಬಲ್ ಸೆಕ್ಷನ್ಗಳು ಹಾಕಿರುವಂತಹ ಕಾರಣದಿಂದಾಗಿ ಅವರನ್ನು ಬಂಧನ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇತ್ತು. ಇದು ಅವರಿಗೂ ಗೊತ್ತಿತ್ತು. ಆದರೆ ಸೂರಜ್ ರೇವಣ್ಣ ಎಲ್ಲೋ ಒಂದು ಕಡೆ ನನ್ನನ್ನು ಬಂಧನ ಮಾಡೋದಿಲ್ಲ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದ್ರೋ ಏನೋ. ಜೊತೆಗೆ ಅವರ ಆರೋಪ ಏನಿತ್ತು, ನನ್ನ ಮೇಲೆ ಬ್ಲಾಕ್ ಮೇಲ್ ಇದೆ, 5 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ದಾರೆ, ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಇತ್ತು. ಆ ಆಡಿಯೋಗಳನ್ನು ಪೊಲೀಸರ ಮುಂದಿಡೋದಕ್ಕೆ ಅವರು ಹೋಗಿರ್ತಾರೆ. ಆದರೆ ಅವರು ಈಗಾಗಲೇ ಪೊಲೀಸರು FIR ದಾಖಲಾಗಿದ್ದಂತಹ ಹಿನ್ನೆಲೆಯಲ್ಲಿ, ಜೊತೆಗೆ ಗಂಭೀರ ಸ್ವರೂಪದ ಸೆಕ್ಷನ್ಗಳು ಏನಿತ್ತು, ಅಂದರೆ ಬೇಲ್ ಅಲ್ಲದೆ ಇರುವಂತಹ ಒಂದಷ್ಟು ಸೆಕ್ಷನ್ಗಳನ್ನು ಏನು ಆಡ್ ಮಾಡಿದ್ರು, ಆ ಹಿನ್ನೆಲೆಯಲ್ಲಿ ಅವರನ್ನು ಬಂಧನ ಮಾಡುವಂತಹ ಅನಿವಾರ್ಯತೆ ಅವ್ರಿಗೂ ಇತ್ತು. ಹೀಗಾಗಿ ಅವರನ್ನು ಬಂಧನ ಮಾಡಿದ್ರು. ಆದರೆ ಅಷ್ಟರಲ್ಲಿ CIDಗೆ ಈ ಒಂದು ಪ್ರಕರಣ ವರ್ಗಾವಣೆ ಆಯಿತು. ಹೀಗಾಗಿ ಅವರನ್ನು ಈಗಾಗಲೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರುವಂಥದ್ದು. ಜೊತೆಗೆ ಅವರನ್ನು ನಾಳೆ ಬಹುತೇಕವಾಗಿ CID ಅಧಿಕಾರಿಗಳು ಮತ್ತೆ ಕಸ್ಟಡಿಗೆ ಪಡೆಯುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿ ಇರುವಂಥದ್ದು.
ಎಸ್, ಇದ್ರ ಜೊತೆಗೆ ಹರೀಶ್ ಈಗ ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಸಂತ್ರಸ್ತನ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟಂಥದ್ದು. ಸೊ ಈಗ ಶಿವಕುಮಾರ್ ಎಲ್ಲಿದ್ದಾರೆ ಅಂತಂದ್ರೆ ಅವರು ನಾಪತ್ತೆಯಾಗಿದ್ದಾರೆ, ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ಶಿವಕುಮಾರ್ಗೂ ಕೂಡ ಭಯ ಇದೆಯಾ ಅರೆಸ್ಟ್ ಆಗುವಂಥದ್ದು? ಈಗಾಗಲೇ ಏನು ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಏನು ಸಿಕ್ಕಿದೆ, ಅವ್ರಿಗೂ ಈಗಾಗಲೇ ಪೊಲೀಸರು ಹುಡುಕಾಟವನ್ನು ನಡೆಸ್ತಾರೆ. ಆದರೆ CID ಅಧಿಕಾರಿಗಳು ಈ ಒಂದು ಪ್ರಕರಣವನ್ನು ಅಧಿಕೃತವಾಗಿ ಅವಾಗ ಕೈಗೆತ್ಕೊಂತಾರೆ. ಜೊತೆಗೆ ಅವ್ರಿಗೂ ಏನು ಈ ವಿಚಾರದಲ್ಲಿ ಅವರ ಅವಶ್ಯಕತೆ ಇದ್ದಂತೆ ಆದಲ್ಲಿ ಅವರನ್ನು ಬಂಧನ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಹೀಗಾಗಿ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇರುವಂಥದ್ದು. ಆದರೆ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು ಈಗಾಗಲೇ ವಶಕ್ಕೆ ಪಡಿತಾರೆ ಅನ್ನುವಂಥ ಮಾಹಿತಿಯು ಆಗ ಸಿಕ್ಕಿತ್ತು. ಆದರೆ ಪ್ರಕರಣ ಯಾವಾಗ CIDಗೆ ವರ್ಗಾವಣೆ ಆಯಿತು, CID ಅಧಿಕಾರಿಗಳು ಏನು ಮುಂದೆಲ್ಲ ಅವರ ಮುಂದೆ ಏನು ಮಾಡ್ತಾರೆ, ಏನೆಲ್ಲ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ವಿಚಾರಣೆ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಏನು CID ಅಧಿಕಾರಿಗಳು ಒಂದಷ್ಟು ಈ ಒಂದು ಪ್ರಕರಣಕ್ಕೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. ಜೊತೆಗೆ ಈ ಒಂದು ಸಂತ್ರಸ್ತ ಮತ್ತೆ ಸೂರಜ್ ರೇವಣ್ಣ ಅವರ ಏನೊಂದು ಟೆಕ್ನಿಕಲ್ ಅಂದ್ರೆ ಅವರು ಆರೋಪ ಮಾಡಿದಂತ ಸಂದರ್ಭದಲ್ಲಿ ಇಬ್ಬರು ಒಟ್ಟಿಗೆ ಇದ್ರ, ಜೊತೆಗೆ ಅದಕ್ಕೆ ಟವರ್ ಡಂಪ್ ಲೊಕೇಶನ್ ಆಗಿರ್ಬೋದು, ಜೊತೆಗೆ ಇಬ್ಬರಿಗೂ ವೈದ್ಯಕೀಯ ಪರೀಕ್ಷೆ ಆಗಿರ್ಬೋದು, ಜೊತೆಗೆ ಈಗಾಗಲೇ ಏನು ಸೂರಜ್ ರೇವಣ್ಣನ CID ಅಧಿಕಾರಿಗಳು ವಿಚಾರಣೆ ಮಾಡಬೇಕಾಗಿದೆ. ಆ ವಿಚಾರಣೆಯಲ್ಲಿ ಏನೆಲ್ಲ ಬರುತ್ತೆ, ಜೊತೆಗೆ ಅದರಲ್ಲಿ ಏನಾದರೂ ಆ ಒಂದು ಸಂಬಂಧಪಟ್ಟಂತೆ ಶಿವಕುಮಾರ್ ಏನಾದರೂ ಸಿಕ್ಕಿದ್ರೆ ಅಂದ್ರೆ ಅವಶ್ಯಕತೆ ಇದೆಯಾ, ಜೊತೆಗೆ ಇವ್ರದ್ದು ಏನಾದರೂ ಪಾತ್ರ ಇದೆಯಾ ಅನ್ನುವಂಥದ್ದು ಏನಾದರೂ CID ಅಧಿಕಾರಿಗಳ ಗಮನಕ್ಕೆ ಬಂದ್ರೆ ಬಂಧನ ಮಾಡೋದಂತೂ ಕಡಖಂಡಿತ ವೀಣಾ. ಎಸ್, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗಾಗಿ. ಅರಕಲಗೂಡಿನ JDS ಕಾರ್ಯಕರ್ತನೊಬ್ಬನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪದ ಅಡಿಯಲ್ಲಿ ಸೂರಜ್ ರೇವಣ್ಣನನ್ನ ಇವತ್ತು ಬೆಳಿಗ್ಗೆ ಹೊಳೆನರಸೀಪುರ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅದಾದ ಬಳಿಕ ಹಾಸನದ ಹಿಮ್ಸ್ನಲ್ಲಿ ಮೆಡಿಕಲ್ ಟೆಸ್ಟ್ಗೆ ಸೂರಜ್ ರೇವಣ್ಣನನ್ನ ಒಳಪಡಿಸಿ ಮಧ್ಯಾಹ್ನವೇ ಹಾಸನದಿಂದ ಬೆಂಗಳೂರಿಗೆ ಕರೆದುಕೊಂಡು ಬರ್ತಾರೆ. ಕೆಲ ಹೊತ್ತಿನ ಹಿಂದಷ್ಟೇ ಕೋರಮಂಗಲದ 42ನೇ ACMM ನ್ಯಾಯಾಧೀಶರ ಮುಂದೆ ಸೂರಜ್ ರೇವಣ್ಣನನ್ನ ಹಾಜರುಪಡಿಸಲಾಗುತ್ತೆ. ಈ ಪ್ರಕರಣ CID ವಶಕ್ಕೆ ಒಪ್ಪಿಸಲಾಗಿದೆ ನಿಜ, ಆದರೆ ಇವತ್ತು ಭಾನುವಾರ, ಹಾಗಾಗಿ ಅಧಿಕೃತವಾಗಿ CIDಗೆ ವರ್ಗಾವಣೆ ಆಗಿಲ್ಲ. CIDಗೆ ಪ್ರಕರಣ ವರ್ಗಾವಣೆ ಆಗಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಸೂರಜ್ ರೇವಣ್ಣನನ್ನ ವಶಕ್ಕೆ ಕೊಡಿ ಅಂತ ನ್ಯಾಯಾಧೀಶರ ಮುಂದೆ ಕೇಳಿಲ್ಲ. ಇನ್ನು CID ಅಧಿಕಾರಿಗಳು ಈ ಪ್ರಕರಣವನ್ನು ಅಧಿಕೃತವಾಗಿ ವಶಕ್ಕೆ ಪಡೆದ ನಂತರ ಬಾಡಿ ವಾರೆಂಟ್ನ ಮೇಲೆ ಸೂರಜ್ ರೇವಣ್ಣನನ್ನ ವಿಚಾರಣೆ ಮಾಡುವ ಸಾಧ್ಯತೆಗಳಿದೆ. ಈಗ 14 ದಿನಗಳವರೆಗೂ ನ್ಯಾಯಾಂಗ ಬಂಧನದಲ್ಲಿ ಸೂರಜ್ ರೇವಣ್ಣ. ಬೆಳಿಗ್ಗೆ ಹಾಸನದಲ್ಲಿ ಸೂರಜ್ ರೇವಣ್ಣನನ್ನ ಬಂಧಿಸಿದಂತಹ ಪೊಲೀಸರು ಬೆಂಗಳೂರಿಗೆ ಕರೆತರ್ತಾರೆ. ನ್ಯಾಯಾಧೀಶರ ಮುಂದೆ ಇವತ್ತು ಹಾಜರುಪಡಿಸ್ತಾರೆ. ಇವತ್ತು ಕೋರ್ಟ್ ರಜೆ, ಭಾನುವಾರ ಆದ ಕಾರಣದಿಂದ ನ್ಯಾಯಾಧೀಶರ ನಿವಾಸದಲ್ಲಿಯೇ ಅವರನ್ನು ಹಾಜರುಪಡಿಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.